ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನು ಸಮಸ್ತ ಈಶ್ವರೀಯ ಪರಿವಾರವನ್ನು ಸ್ಮೃತಿ ಮಾಡಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಮುರಳಿಯಲ್ಲಿ ಶಿವತಂದೆ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನ ವರದಾನದಲ್ಲಿ ಹೇಳ್ತಿದ್ದಾರೆ, ಸಂಕಲ್ಪ, ವೃತ್ತಿ ಮತ್ತು ಸ್ಮೃತಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಸತ್ಯ ಬ್ರಾಹ್ಮಣ ಸಂಪೂರ್ಣ ಪವಿತ್ರ ಭವ. संकल्प, वृत्ति और स्मृति से व्यर्थ को समाप्त करने वाला सच्चे ब्राह्मण संपूर्ण पवित्र भव. ಸಂಪೂರ್ಣ ಪವಿತ್ರರು ಯಾವಾಗಾಗ್ತೇವೆ? ಯಾವಾಗ? ಪವಿತ್ರರು ಅಂದರೆ ಅನೇಕ ಡೆಫಿನೇಷನ್ಗಳನ್ನು ನಾವು ಕೇಳಿರ್ತೀವಿ, ನೋಡಿರ್ತೀವಿ, ನಮಗೆ ನಾವು ಕೂಡ ಅಂದ್ಕೊಂಡಿರ್ತೀವಿ. ಇವರು ಪವಿತ್ರ, ಇವರು ಅಪವಿತ್ರ, ಇವರು ಪವಿತ್ರ, ಇವರು ಅಪವಿತ್ರ, ನಾನು ಪವಿತ್ರ, ನಾನು ಅಪವಿತ್ರ. ಅಂದರೆ ನಮ್ಮ ಬುದ್ಧಿಮಟ್ಟಕ್ಕೆ, ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಈ ಪವಿತ್ರತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರ್ತೇವೆ. ಸಂಪೂರ್ಣ ಪವಿತ್ರ ಯಾವಾಗ? ಸತ್ಯ ಬ್ರಾಹ್ಮಣ ಯಾವಾಗ? ಯಾವಾಗಂದ್ರೆ ಹೇಳ್ತಾರೆ, ಸಂಕಲ್ಪ, ವೃತ್ತಿ ಮತ್ತು ಸ್ಮೃತಿಯಿಂದಲೂ ಕೂಡ ಯಾವುದೇ ವ್ಯರ್ಥ ಇರಬಾರ್ದು. ಸಂಕಲ್ಪದಲ್ಲಿ ವ್ಯರ್ಥ ಇರಬಾರ್ದು, ವೃತ್ತಿಯಲ್ಲಿ ವ್ಯರ್ಥ ಇರಬಾರ್ದು ಮತ್ತು ಸ್ಮೃತಿಯಿಂದನೂ ವ್ಯರ್ಥ ಇರಬಾರ್ದು. ಈಗ ಮೊದಲನೇದಾಗಿ ಸಂಕಲ್ಪಗಳಲ್ಲಿ ವ್ಯರ್ಥ ಇದ್ದರೆ ಅದು ಅಪವಿತ್ರತೆ. ಹೇಗೆ? ಸಂಕಲ್ಪಗಳಲ್ಲಿ ಎಲ್ಲಿಯ ತನಕ ನಾವು ದೇಹ ಅಭಿಮಾನದಲ್ಲಿದ್ದು ಪಾತ್ರದ ಸಂಕಲ್ಪಗಳನ್ನು ಮಾಡ್ತೇವೆ, ಅದರಲ್ಲೂ ಕೂಡ ಸಕಾರಾತ್ಮಕ, ಅವಶ್ಯಕ, ವ್ಯರ್ಥ ಮತ್ತು ನಕಾರಾತ್ಮಕ ಅನ್ನುವ ಸಂಕಲ್ಪಗಳು ನಡೀತದೆ. ಸಂಕಲ್ಪಗಳಿರೋದೇ ಪಾತ್ರಕ್ಕಾಗಿ, ಆ ಮಾತು ಬೇರೆ, ಬೇರೆ ಮತ್ತೇನೂ ಇಲ್ಲ. ಪಾತ್ರಕ್ಕಾಗಿಯೇ ಸಂಕಲ್ಪಗಳು ನಡೆಯೋದು. ಸಂಕಲ್ಪದ ಬೇರೆ ಕೆಲಸ ಇಲ್ಲ. ಆತ್ಮಕ್ಕೆ ಸಂಕಲ್ಪದ ಜರೂರತ್ ಐಹಿ ನಹಿ. ಆತ್ಮಕ್ಕೋಸ್ಕರ ಸಂಕಲ್ಪ ಮಾಡಿ ಪಡೆಯುವಂಥದ್ದು ಏನೂ ಇಲ್ಲ, ಸಂಕಲ್ಪ ಮಾಡೋದು ಇಲ್ಲ. ಯಾಕಂದ್ರೆ ಮನಸ್ಸಿಗೆ ಆತ್ಮಕ್ಕೆ ಮನಸ್ಸಿನ ಅವಶ್ಯಕತೆ ಇಲ್ಲದೇ ಇರೋದರಿಂದ, ಮನಸ್ಸಿನ ಅವಶ್ಯಕತೆ ಪಾತ್ರಕ್ಕೆ ಇರೋದರಿಂದ, ಪಾತ್ರದಕ್ಕಾಗಿಯೇ ಅದು ಏನು ಬೇಕಾದರೂ ಸಂಕಲ್ಪಗಳನ್ನು ಮಾಡ್ತಾ ಹೋಗುತ್ತೆ. ಆ ಪಾತ್ರಕ್ಕೋಸ್ಕರ ಸಕಾರಾತ್ಮಕ ಇದ್ದರೆ ಪರವಾಗಿಲ್ಲ, ಅವಶ್ಯಕ ಇದ್ದರೆ ಪರವಾಗಿಲ್ಲ. ಆದರೆ ವಿಪರೀತವಾಗಿ ಏನು ಬೇಕಾದರೂ ಪಾತ್ರಕ್ಕೋಸ್ಕರ ಮಾಡ್ತೀನಿ ಅಂತ ತಮೋ ಪ್ರಧಾನಕ್ಕಿಳಿದು ವ್ಯರ್ಥದಲ್ಲಿ ಮತ್ತು ನಕಾರಾತ್ಮಕತೆಯಲ್ಲಿ ಯಾವಾಗ ಬರುತ್ತೋ ಆಗ ಮನಸ್ಸು ಅಪವಿತ್ರಗೊಳ್ಳುತ್ತೆ.
ಸಂಕಲ್ಪ. ಇನ್ನು ವೃತ್ತಿ, ವೃತ್ತಿ ಅಂದರೆ ಸಂಸ್ಕಾರ ಅಂತ ತಗೊಳ್ಳೋಣ. ಸಂಸ್ಕಾರದಲ್ಲೂ ಕೂಡ ಒಂದಷ್ಟು ಕೆಟ್ಟ ಸಂಸ್ಕಾರಗಳು, ಒಳ್ಳೆಯ ಸಂಸ್ಕಾರಗಳು, ಸಾತ್ವಿಕ ಸಂಸ್ಕಾರಗಳು, ರಜೋ ಸಂಸ್ಕಾರಗಳು, ತಮೋ ಸಂಸ್ಕಾರಗಳಿರುತ್ತೆ. ಪಾತ್ರದಲ್ಲಿ ಈಗ ನಾವು ತಮೋ ಪ್ರಧಾನ ಇದ್ದವರೇ, 100ಕ್ಕೆ 100 ತಮೋ ಪ್ರಧಾನ ನಾವೆಲ್ಲರೂ. ಆ ಪಾತ್ರದಲ್ಲಿ ಪರಿವರ್ತನೆ ಆಗಲಿಕ್ಕೆ ನಾನು ಬ್ರಾಹ್ಮಣ ಆಗ್ತಾ ಇದ್ದೇನೆ. ಬ್ರಾಹ್ಮಣದಲ್ಲಿ ಏನಾಗ್ತಾ ಇದೆ, ನನ್ನ ಕರ್ಮಗಳು ತಮೋದಿಂದ ರಜೋದಿಂದ ಸತೋದ ಕಡೆಗೆ ಕರೆದುಕೊಂಡು ಬರ್ತಾ ಇದ್ದೀನಿ. ಮಾತುಗಳನ್ನು ತಮೋ ಪ್ರಧಾನವಾಗಿದ್ದ ಮಾತುಗಳಿಂದ ರಜೋದಿಂದ ಸತೋ ಪ್ರಧಾನದ ಕಡೆಗೆ ಕರೆದುಕೊಂಡು ಬರ್ತಾ ಇದ್ದೀನಿ. ಹಾಗೆ ನನ್ನ ಇಚ್ಛೆಗಳು ಸತೋ ಪ್ರಧಾನ ಇಚ್ಛೆಗಳನ್ನು ಇಟ್ಕೊಳ್ತಾ ಇದ್ದೇನೆ. ಸತೋ ಪ್ರಧಾನ ವ್ಯವಹಾರಗಳನ್ನು ಮಾಡ್ತಾ ಇದ್ದೇನೆ. ಇದು ಎಲ್ಲವೂ ಕೂಡ ವೃತ್ತಿ. ನಾನು ಆಡುವ ಮಾತು, ನೋಡುವ ನೋಟ, ಮಾಡುವ ಕಾರ್ಯ, ಆಚಾರ, ವಿಚಾರ, ವ್ಯವಹಾರ, ನಡವಳಿಕೆ ಇವೆಲ್ಲವೂ ಕೂಡ ತಮೋ ಪ್ರಧಾನ ಆಗಿ ಹೋಗಿತ್ತು ವೃತ್ತಿ. ಈಗ ಅದನ್ನು ನಿಧಾನ ರಜೋದ ಕಡೆಗೆ, ನಿಧಾನ ಸತೋದ ಕಡೆಗೆ, ಸತೋ ಪ್ರಧಾನದ ಕಡೆಗೆ ಕರೆದುಕೊಂಡು ಬರುವಂಥದ್ದೇ ಪಾತ್ರ ಪರಿವರ್ತನೆಯಲ್ಲಿ ಪುರುಷಾರ್ಥ ಅಂತ ಕರಿತೇವೆ. ಎಲ್ಲಿಯ ತನಕ ತಮೋ ಪ್ರಧಾನದ ಮಾತುಗಳು, ತಮೋ ಪ್ರಧಾನದ ವಿಚಾರಗಳು, ತಮೋ ಪ್ರಧಾನದ ನಡವಳಿಕೆಗಳು, ತಮೋ ಪ್ರಧಾನದ ಪರ್ಸೆಂಟೇಜ್ ಇದರಲ್ಲಿ ಇರುತ್ತೋ ಅಲ್ಲಿಯ ತನಕ ವೃತ್ತಿಯು ಕೂಡ ಅಪವಿತ್ರ. 100% ವೃತ್ತಿ ಪವಿತ್ರ ಆಗಬೇಕು ಅಂದರೆ ಅದು ಸತೋ ಪ್ರಧಾನದಲ್ಲಿರಬೇಕು, ಸಾತ್ವಿಕದಲ್ಲಿರಬೇಕು. ಪಾತ್ರಕ್ಕಾಗಿಯೇ ಬಲೆ ವೃತ್ತಿ ಮತ್ತು ಸಂಕಲ್ಪಗಳಿರೋದು. ಆದರೆ ಪಾತ್ರಕ್ಕಾಗಿ ಆದರೂ ಕೂಡ ನಾನು ಬದುಕಬೇಕು, ನಾನು ಬೆಳಿಬೇಕು ಅನ್ನೋದಕ್ಕೆ ಏನು ಬೇಕಾದರೂ ಮಾಡಿಬಿಡೋದಲ್ಲ. ಆದರೆ ಸಾತ್ವಿಕವಾದ ಸಂಪಾದನೆ ಮಾಡಿದಾಗ ಹೇಗೆ ಶ್ರೇಷ್ಠ ಅನಿಸಿಕೊಳ್ಳುತ್ತದೆಯೋ ಹಾಗೆ ಪಾತ್ರಕ್ಕಾಗಿಯೇ ಸಂಕಲ್ಪಗಳು ಮತ್ತು ವೃತ್ತಿ ಇರೋದ್ರೂ ಕೂಡ, ಆದರೆ ಸತೋ ಪ್ರಧಾನ ಮತ್ತು ಸಾತ್ವಿಕತೆಯ ಆಲೋಚನೆಗಳಿಂದ ಹಿಡಿದು, ಮಾತುಗಳಿಂದ ಹಿಡಿದು, ವ್ಯವಹಾರ, ವಿಚಾರ, ಕರ್ಮ ಪ್ರತಿಯೊಂದು ಕೂಡ ಸತೋ ಪ್ರಧಾನ ಆದಾಗ ವೃತ್ತಿ ಮತ್ತು ಸಂಕಲ್ಪಗಳಲ್ಲಿ ವ್ಯರ್ಥ ಮುಕ್ತ ಆಗತ್ತೆ. ಇನ್ನು ಲಾಸ್ಟಲ್ಲಿ ಹೇಳ್ತಾರೆ ಸಂಕಲ್ಪ, ವೃತ್ತಿ ಮತ್ತು ಸ್ಮೃತಿಯಿಂದ ಅಂತ ಹೇಳ್ತಾರೆ. ಇದು ಭಾಳ ಈಸಿ. ಇದು ಹೆಂಗೆ ಅಂದರೆ ಸ್ಮೃತಿ ಜಾಸ್ತಿ ಏನು ಮಾಡೋದಿಲ್ಲ, ಅದು ವೆರೈಟಿ ಇರೋದಿಲ್ಲ ಇದ್ರಾಗ. ಸ್ಮೃತಿ ವಿಸ್ಮೃತಿ ಅಂತಾದರೂ ಕರೀರಿ, ಇಲ್ಲ ಪಾತ್ರದ ಸ್ಮೃತಿ, ಇಲ್ಲ ಆತ್ಮದ ಸ್ಮೃತಿ ಅಂತಾದರೂ ಕರೀರಿ. ಪಾತ್ರದ ಸ್ಮೃತಿ, ಆತ್ಮದ ಸ್ಮೃತಿ ಒಂದು. ಆತ್ಮದ ಸ್ಮೃತಿಯಲ್ಲಿದ್ದು ಬಿಟ್ರೆ ಎಲ್ಲವೂ ವ್ಯರ್ಥ ಮುಕ್ತ ಆಗಿಬಿಡ್ತೇವೆ. ಒಂದು ವೇಳೆ ನಮಗೆ ಆತ್ಮದ ಸ್ಮೃತಿ 24/7 ಆಗಿಲ್ಲ, ಪಾತ್ರದಲ್ಲಿ ನಾವು ಇನ್ನೂ ಪುರುಷಾರ್ಥ ಮಾಡಬೇಕು, ಪಾತ್ರದಲ್ಲಿ ಪರಿವರ್ತನೆ ಆಗಬೇಕಾಗಿರೋದ್ರಿಂದ, ನಾನು ಬ್ರಾಹ್ಮಣ ಆಗಿರೋದ್ರಿಂದ, ಪುರುಷಾರ್ಥಿ ಆಗಿರೋದ್ರಿಂದ ನಾನು ಈ ಪಾತ್ರದ ಸ್ಮೃತಿಯಲ್ಲಿ ಇದ್ದೀನಿ ಅಂದರೆ, ಒಂದು ಆತ್ಮದ ಸ್ಮೃತಿ, ಅದು ಬಿಟ್ಟರೆ ವಿಸ್ಮೃತಿ ಅಂತ ಕರಿತೀವಿ. ಯಾಕಂದರೆ ಒರಿಜಿನಲ್ ಸ್ವರೂಪದ ಸ್ಮೃತಿಯಿಂದ ನಾವು ವಿಸ್ಮೃತಿಗೊಂಡಿದ್ದೀವಿ. ವಿಸ್ಮೃತಿಯಲ್ಲಿ ಇದ್ರೇ ನಾವು ಪಾತ್ರದ ಸ್ಮೃತಿಯಲ್ಲಿ ಇದ್ದಂಗೆ. ಇದು ಅಂಡರ್ಸ್ಟುಡ್. ಆತ್ಮಿಕ ಸ್ಮೃತಿಯಲ್ಲಿದ್ದರೆ ಪಾತ್ರ ಕಂಪ್ಲೀಟ್ ಅಪವಿತ್ರ ಮುಕ್ತ ಆಗಿಬಿಟ್ಟಿದ್ದೀವಿ, ವ್ಯರ್ಥ ಮುಕ್ತ ಆಗಿದ್ದೀವಿ ಸ್ಮೃತಿಯಲ್ಲಿ ಅಂತ ಅರ್ಥ. ಯಾವಾಗ 24x ಆತ್ಮದ ಸ್ಮೃತಿಯಲ್ಲಿ ಇರ್ತೇವೆ ಆಗ. ಒಂದು ವೇಳೆ 24x7 ಆತ್ಮದ ಸ್ಮೃತಿಯಲ್ಲಿ ಇರಲಿಕ್ಕೆ ಆಗ್ತಿಲ್ಲ, ನನಗಿನ್ನೂ ಅಷ್ಟು ಪರಿಪಕ್ವತೆ ಬಂದಿಲ್ಲ, ಅಷ್ಟು ಯೋಗದಲ್ಲಿ ನಾನು ಮುಳುಗಿಲ್ಲ ಅಂದರೆ ವಿಸ್ಮೃತಿ ಇರುತ್ತೆ ನಮಗೆ ಅವಾಗವಾಗೇನೆ. ಯಾವಾಗಲೂ ವಿಸ್ಮೃತಿನೇ ಇರುತ್ತೆ, ಅವಾಗವಾಗ ಆತ್ಮಿಕ ಸ್ಮೃತಿ ಬರುತ್ತೆ ಕಷ್ಟಪಟ್ಟರೆ. ಮತ್ತು ವಿಸ್ಮೃತಿ ಅಂದ್ರೇನು? ಪಾತ್ರದ ಸ್ಮೃತಿನೇ. ಆದರೆ ಆ ಪಾತ್ರದಲ್ಲೂ ಕೂಡ ತಮೋ ಪ್ರಧಾನ ತಮೋ, ರಜೋ ಪ್ರಧಾನ ರಜೋ, ಸತೋ ಪ್ರಧಾನ, ಇಷ್ಟು ವೆರೈಟಿ ಪಾತ್ರಗಳು ಇರುತ್ತೆ. ಮಾಡಿದ್ದೀವಿ ನಾವು. ಸತೋ ಪ್ರಧಾನ ದೇವತೆಯಿಂದ ಹಿಡಿದು, ಸತೋದಿಂದ ಹಿಡಿದು, ರಜೋದಿಂದ ಹಿಡಿದು, ರಜೋ ಪ್ರಧಾನ, ತಮೋ ಪ್ರಧಾನ, ಇಷ್ಟು 6 ಪ್ರಕಾರದ ಪಾತ್ರವನ್ನು ನಾನು ಆತ್ಮ ನಿರ್ವಹಿಸಿದ್ದೀನಿ. ಆ ಪಾತ್ರದ ಸ್ಮೃತಿಯಲ್ಲಿ ಇದ್ದಾಗ
ಅದರಲ್ಲೂ ಕೂಡ ನಾವು ತಮೋ ರಜೋ ಸತೋ ಸ್ಮೃತಿಯಲ್ಲಿ ಇರಬಹುದು. ನಾನು ಶೂದ್ರ ಸ್ಮೃತಿಯಲ್ಲಿದ್ದರೆ ನನ್ನ ಮಾತು, ವರ್ತನೆ, ವಿಚಾರ, ಆಚಾರ, ವ್ಯವಹಾರ ಎಲ್ಲವೂ ಕೂಡ ಅಪವಿತ್ರ ಆಗಿರುತ್ತೆ. ನಾನು ರಜೋ ಪ್ರಧಾನ ಆಗಿದ್ದರೆ ಅಲ್ಲಿಯೂ ಕೂಡ ವ್ಯರ್ಥದ ತೀವ್ರತೆ ತಮೋ ಪ್ರಧಾನದಷ್ಟಿಲ್ಲ ಅಂದ್ರೂ ವ್ಯರ್ಥನೆ, ವಿಷನೇ. ಇನ್ನು ಸತೋದಲ್ಲಿ ಇದ್ದೆ ನಾನು ಸತ್ಯಯುಗಿ ಸಂಸ್ಕಾರ, ಸಂಗಮಯುಗಿ ಸಂಸ್ಕಾರ, ಫರಿಸ್ತಾ ಸಂಸ್ಕಾರ, ಪೂಜ್ಯ ಸಂಸ್ಕಾರ ಇವೆಲ್ಲವೂ ಏನಿದೆ ಸ್ವರೂಪದಲ್ಲಿ ಬಾಬರವರು ಹೇಳ್ತಾರಲ್ಲ, ಅನಾದಿ ಸ್ವರೂಪ ಅಂದರೆ ಆತ್ಮಿಕ ಸ್ಮೃತಿ, ಆದಿ ಸಂಸ್ಕಾರದಿಂದ ಏನು ಪಾತ್ರದ ಸ್ಮೃತಿ, ಅದು ಪಾತ್ರದ ಸತೋ ಪ್ರಧಾನ. ಪೂಜ್ಯ ಸ್ವರೂಪ ಪಾತ್ರದ ಸತೋ ಸ್ವರೂಪ, ಇದು ಬ್ರಾಹ್ಮಣ ಸ್ವರೂಪ ಸತೋ ಸ್ವರೂಪ, ಫರಿಸ್ತಾ ಸ್ವರೂಪ ಸತೋ ಪ್ರಧಾನ ಸ್ವರೂಪ. ಹಾಗೆ ನಮ್ಮನ್ನ ತಮೋದಿಂದ ರಜೋದಿಂದ ಬಿಡಿಸಿ ಪಾತ್ರದಲ್ಲಾದರೂ ಕೂಡ ಸತೋ ಮತ್ತು ಸತೋ ಪ್ರಧಾನ ಪಾತ್ರದ ಸ್ಮೃತಿಯಲ್ಲಿ ಇರುವಂತೆ ನಮಗೆ ಎಷ್ಟೆಲ್ಲ ಮುರಳಿಗಳನ್ನು ಮಾಡ್ತಾರೆ. ಮಕ್ಕಳೇ ನೀವು ದೇವಾತ್ಮರಾಗಿದ್ದವರು, ಮಕ್ಕಳೇ ನೀವು ಪೂಜ್ಯರಾಗಿದ್ದವರು, ಮಕ್ಕಳೇ ನೀವು ಬ್ರಾಹ್ಮಣರು, ಮಕ್ಕಳೇ ನೀವು ಫರಿಸ್ತೆಗಳು, ಈ ಎಲ್ಲ ಸ್ವಮಾನಗಳನ್ನು ಸ್ವರೂಪಗಳನ್ನು ಯಾಕೆ ಕೊಡ್ತಾರೆ ಅಂದರೆ ಇದು ಡೀಪ್ ಸೈನ್ಸ್. ಯಾರಿಗೆ ನಿರಾಕಾರದಲ್ಲಿ ಆತ್ಮಿಕ ಸ್ಮೃತಿಯಲ್ಲಿ ಬರಲಿಕ್ಕೆ ಆಗ್ತಾ ಇಲ್ವೋ, ಕಂಪ್ಲೀಟ್ ಈ ಕಡೆ ಪಾತ್ರದಿಂದ ಡಿಟ್ಯಾಚ್ ಆಗಿ ವಿಸ್ಮೃತಿಯಿಂದ ಹೊರಗಡೆ ಬಂದು ಸ್ಮೃತಿ ಸ್ವರೂಪರಾಗಲಿಕ್ಕೆ ಯಾರಿಗಿನ್ನೂ ಆಗ್ತಾ ಇಲ್ವೋ ಅವರಿಗೆ ಪಾತ್ರದಲ್ಲಿಯೇ ಒಂದಷ್ಟು ತಮೋ ಬಿಡಿಸಿ ರಜೋ ಬಿಡಿಸಿ ಸತ್ತೋದ ಕಡೆಗೆ ಕರೆದುಕೊಂಡು ಬರುವಂತಹ ಮಕ್ಕಳೇ ನೀವು ದೇವಾತ್ಮರಂತ ಅನ್ಕೊಳ್ಳಿ. ಯಾಕಂದ್ರೆ ನಿರಾಕಾರ ನಿಮಗೆ ನಿಲುಕ್ತಾ ಇಲ್ಲ ಅಂದರೆ ಸಾಕಾರ ದೇಹ ಅಂತ ನೋಡಿದಿರಿ, ದೇವತೆಗಳು ಸಾಕಾರನೇ ಇದ್ದವರು, ಆದರೆ ದೇವತೆ ಥರ ಆದರೂ ಇರಿ, ಪೂಜ್ಯರ ಥರ ಇರಿ, ಬ್ರಾಹ್ಮಣರ ಥರ ಇರಿ, ಪರಿಸ್ಥಿತಿಗಳ ಥರ ಇರಿ ಅಂತ ನಮ್ಮ ಆ ಸ್ಮೃತಿ ವ್ಯರ್ಥ ಆಗೋದನ್ನು ಮುಕ್ತ ಮಾಡಲಿಕ್ಕೆ ಅನೇಕ ಸ್ವಮಾನಗಳನ್ನು ಸ್ವರೂಪಗಳನ್ನು ಕೊಟ್ಟಿರ್ತಾರೆ. ಇದನ್ನು ಅಭ್ಯಾಸ ಮಾಡಿ ಅನ್ನೋದು ಇಂಟೆನ್ಷನ್ ಏನು ಅಂದರೆ ನೀವು ಬಿಟ್ಟರೆ ಮತ್ತೆ ತಮೋ ಪ್ರಧಾನ ವೃತ್ತಿ, ತಮೋ ಪ್ರಧಾನ ದೃಷ್ಟಿ, ತಮೋ ಪ್ರಧಾನ ಸಂಕಲ್ಪ, ತಮೋ ಪ್ರಧಾನ ವ್ಯವಹಾರ, ತಮೋ ಪ್ರಧಾನ ವಿಚಾರದಲ್ಲೇ ಮುಳುಗಿ ಹೋಗಿ ವಿಕಾರಕ್ಕೆ ವಶವಾಗಿ ಭಯ, ಚಿಂತೆ, ಅಶಾಂತಿಯಲ್ಲೇ ಇರಬೇಕಾಗತ್ತೆ. ಅದಕ್ಕೆ ಅಟ್ಲೀಸ್ಟ್ ನೀವು ನಿರಾಕಾರದಲ್ಲಿ ಕೂಡ್ಲಿಕ್ಕೆ ಆಗಲಿಲ್ಲ, ಕಂಪ್ಲೀಟ್ ಸ್ಮೃತಿ ಸ್ವರೂಪರಾಗ್ಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಪೂಜ್ಯ ಸ್ವರೂಪದಲ್ಲಿ, ದೇವತಾ ಸ್ವರೂಪದಲ್ಲಿ, ಬ್ರಾಹ್ಮಣ ಸ್ವರೂಪದಲ್ಲಿ, ಫರಿಸ್ತಾ ಸ್ವರೂಪದಲ್ಲಿ ಹಿಂಗೊಂದು 4 ರೌಂಡ್ ಹಾಕ್ಕೊಂಡು ಅದನ್ನೇ ರಿಪೀಟ್ ವೆರೈಟಿ ಇದೆ. ನಿಮಗೆ ಒಂದೇ ಥರದಲ್ಲಿ ಇರೋಕ್ಕಾಗಲ್ಲ. ಬರೀ ಬ್ರಾಹ್ಮಣ ಸ್ವರೂಪ ಇರೋಕ್ಕಾಗ್ತಿಲ್ಲ, ಬರೀ ಫರಿಸ್ತಾ ಸ್ವರೂಪ ಇರೋಕ್ಕಾಗ್ತಿಲ್ಲ, ಬರೀ ಪೂಜ್ಯ ಸ್ವರೂಪ ಇರೋಕ್ಕಾಗ್ತಿಲ್ಲ, ದೇವತಾ ಸ್ವರೂಪ ಹಿಂಗೆ ಸ್ವಲ್ಪ ಚೇಂಜ್ ಮಾಡಿಕೊಂಡು ಯುಕ್ತಿ ಸೇ ಮುಕ್ತಿ. ಯುಕ್ತಿಯಿಂದ ನೀವು ಬೆಳಗ್ಗೆ ಒಂದು ಟೈಪು, ಮಧ್ಯಾಹ್ನ ಒಂದು ಟೈಪ್, ಒಟ್ಟು ನಿಮ್ಮನ್ನು ಸತೋ ಮತ್ತು ಸತೋ ಪ್ರಧಾನದಲ್ಲಿ ಇಡೋದೇ ಪಾತ್ರವನ್ನು ಅದು ವ್ಯರ್ಥ ಮುಕ್ತ ಸ್ಮೃತಿಯಿಂದ ಮಾಡದಂತೆ. ಅದಕ್ಕೆ ನಿಮ್ಮ ಸ್ಮೃತಿಯಲ್ಲಿ ವ್ಯರ್ಥ ಮುಕ್ತ ಮಾಡಲಿಕ್ಕೆ ಈ ಸ್ವರೂಪಗಳನ್ನು ಕೊಟ್ಟು ಇಡೀ ದಿನ ನೀವು ಆತ್ಮದಲ್ಲೇ ಇರಲಿಲ್ಲ ಅಂದ್ರೂ ಪಾತ್ರದ ಸ್ಮೃತಿಯಲ್ಲಿದ್ರೂ ಈ ಸ್ವರೂಪದಲ್ಲಿ ಇರಿ. ಆಗೇನಾಗುತ್ತೆ, ಸ್ಮೃತಿ ವ್ಯರ್ಥ ಮುಕ್ತ ಆಗುತ್ತೆ. ಅದಕ್ಕೆ ಸಂಕಲ್ಪದಿಂದ ವ್ಯರ್ಥ ಮುಕ್ತ, ನಿಮ್ಮ ವೃತ್ತಿಯಿಂದ ವ್ಯರ್ಥ ಮುಕ್ತ, ನಿಮ್ಮ ಸ್ಮೃತಿಯಿಂದ ವ್ಯರ್ಥ ಮುಕ್ತ ಆದಾಗ ನೀವು ಸಚ್ಚೆ ಬ್ರಾಹ್ಮಣ, ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಸಚ್ಚೆ ಬ್ರಾಹ್ಮಣ್ ಸಂಪೂರ್ಣ ಪವಿತ್ರ ಭವ. ಇದು ಕೂಡ ಪಾತ್ರದಲ್ಲಿನೇ ಆಗತ್ತೆ. ಸತ್ಯ ಬ್ರಾಹ್ಮಣ ಅಂದ್ಕೊಳ್ಳೋದು ಕೂಡ ಪಾತ್ರದಲ್ಲೇ ಇರ್ತೀವಿ. ಆದರೆ ಆ ಪಾತ್ರ ಬ್ರಾಹ್ಮಣ ಅಂತಂದ್ರೂ ಕೂಡ ಆ ಪಾತ್ರದ ಅಭಿಮಾನವನ್ನು ಬಿಡೋದು ಲಾಸ್ಟಲ್ಲಿ. ಆರಂಭದಲ್ಲಿ ಪುರುಷಾರ್ಥಿ ಬ್ರಾಹ್ಮಣ ಬೇರೆ, ಸಂಪೂರ್ಣ ಬ್ರಾಹ್ಮಣ ಬೇರೆ. ಡಿಟ್ಯಾಚ್ ಬ್ರಾಹ್ಮಣ ಫರಿಸ್ಥ ಆಗುವಂಥ ಸ್ಥಿತಿಯಲ್ಲಿ ಇದ್ದಾಗ ಕಂಪ್ಲೀಟ್ ನಾವು ಈ ಪಾತ್ರದಿಂದ ಡಿಟ್ಯಾಚ್ ಆಗಿ ಆತ್ಮಿಕ ಸ್ಮೃತಿ ಸ್ವರೂಪರಾಗಿ ಒಬ್ಬ ಪರಮಾತ್ಮ ತಂದೆಯ ನೆನಪಲ್ಲಿ ಮುಳುಗಿರುವಂಥವರು ಸತ್ಯ ಬ್ರಾಹ್ಮಣ. ಮತ್ತು ಯಾಕೆ ನಮಗೆ ಈ ಪಾತ್ರದ ಹುಚ್ಚು ಹೋಗ್ತಾ ಇಲ್ಲ ಇನ್ನೂ ತನಕ? ಪಾತ್ರದ ಸ್ಮೃತಿ ಯಾಕೆ ನಮಗಿನ್ನೂ ಅಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇದೆ? ನಾನು ಸತ್ಯುಗ ದೇವಿ ದೇವತೆ ಆಗಬೇಕು, ಕಿರೀಟ ಇಟ್ಕೊಳ್ಬೇಕು, ಸಿಂಹಾಸನ ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಈ ಸತ್ಯುಗದ ಬಗ್ಗೆ ಕೇಳಿದಾಗೆಲ್ಲ ನಮಗೊಂದು ಥರ ರೋಮಾಂಚನ, ಒಂದು ಥರ ಕ್ಯೂರಿಯಾಸಿಟಿ, ಅದನ್ನು ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ
ನಾವಿನ್ನೂ ಸಂಪೂರ್ಣ ಆತ್ಮದ ಮಹತ್ವವನ್ನು ತಿಳಿದು ಅದರೊಳಗಡೆ ಇಳಿದಿಲ್ಲ. ಹಾಗಾಗಿ ಇರೋ ಒಂದು ಇರೋ ಒಂದು ಸೃಷ್ಟಿ ನಾಟಕದಲ್ಲಿ ಆ ದೇವಾತ್ಮರೇ ಶ್ರೇಷ್ಠ ಅಂತ ನನಗನಿಸಿರೋದ್ರಿಂದ ಆ ದೇವಾತ್ಮರಾಗಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಸಂಪೂರ್ಣ ಆತ್ಮಿಕ ಸ್ಮೃತಿಯಲ್ಲಿರಲಿಕ್ಕೆ ನಾವು ಬಯಸ್ತಾ ಇಲ್ಲ. ಯಾಕಂದರೆ ಇನ್ನೂ ಪಾತ್ರಕ್ಕೆ ಪ್ರಿಯಾರಿಟಿ ನಾವು ಕೊಟ್ಟಿದ್ದೇವೆ. ಹಾಗಾಗಿ ನಾವು ದೇವಾತ್ಮರ ಸ್ವರೂಪ ಪೂಜ್ಯ ಸ್ವರೂಪದಲ್ಲಿ ಇರಬೇಕು ಅಂತ ಇದ್ದೀವಿ. ಆದರೆ ನಿಜವಾಗಿಯೂ ಕೂಡ ಯಾವಾಗ ನಾನು ಸಂಪೂರ್ಣ ಪವಿತ್ರ ಅಂದರೆ ಯಾವಾಗ ನಾನು ಈ ಸೃಷ್ಟಿ ನಾಟಕದ ಕಂಪ್ಲೀಟ್ ಸ್ಮೃತಿಯಿಂದ ವಿಸ್ಮೃತಿಗೊಂಡು ಆತ್ಮಿಕ ಸ್ವಸ್ಮೃತಿಯಲ್ಲಿ ಸ್ಥಿತನಾಗಿ ಪರಮಾತ್ಮ ತಂದೆಯನ್ನು ಪರಮಧಾಮವನ್ನು ನೆನಪು ಮಾಡಿಕೊಂಡು ನಾಟಕದಿಂದ ಕಂಪ್ಲೀಟ್ ಡಿಟ್ಯಾಚ್ ಆಗಿ ನನ್ನ ಆತ್ಮ ಪರಮಾತ್ಮ ಪರಮಧಾಮದ ರೇಖೆಯಲ್ಲಿ ಯಾವಾಗ ನಾನು ಇರುತ್ತೇನೆಯೋ ಆಗ ನಾನು ಸಚ್ಚೆ ಬ್ರಾಹ್ಮಣ್, ಸಂಪೂರ್ಣ ಬ್ರಾಹ್ಮಣ್, ಫರಿಸ್ತಾ, ಸಂಪೂರ್ಣ ಪವಿತ್ರನಾಗ. ಇದು ಯಾಕೆ ಆಗ್ತಾ ಇಲ್ಲ? ಇದಾಗಬೇಕು ಅಂದರೆ ಪಾತ್ರದ ಹುಚ್ಚು ಬಿಡಬೇಕು. ಹುಚ್ಚು ಅದು ತಮೋಪ್ರಧಾನ ಪಾತ್ರ. ನಮಗೊಂದು ಥರ ಸತೋಪ್ರಧಾನ ಹುಚ್ಚಿದ್ರೆ ಅವ್ರಿಗೆ ತಮೋಪ್ರಧಾನ ಹುಚ್ಚು. ನಾವು ದೇವತೆಗಳಾಗಬೇಕು ಅನ್ನೋ ಹುಚ್ಚಿದ್ರೆ ಅವ್ರಿಗೆ ವಿಕಾರಿಗಳಾಗಬೇಕು ಅನ್ನೋ ಹುಚ್ಚು. ಪಾತ್ರನೇ ಇದು. ಹಾಗಾಗಿ ಸಂಪೂರ್ಣ ಪವಿತ್ರ ಅಂತ ಹೇಳಕ್ಕೆ ಬರಲ್ಲ ಪಾತ್ರದ ಸ್ಮೃತಿಯಲ್ಲಿರೋ ತನಕ. ಮತ್ತು ಇದರಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬರಬೇಕು ಅಂದರೆ ಒಂದೇ ಮಾರ್ಗ. ಯಾವುದು? ಸಾಕ್ಷಿ ಸೀಟಲ್ಲಿ ಸೆಟ್ ಆಗೋದು. ಇದೆಲ್ಲವೂ ಒಂದು ನಾಟಕ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಸಂಗಮ, ಇದೆಲ್ಲದರಲ್ಲಿಯೂ ಕೂಡ ನಾನು ಆತ್ಮ. ಅವತ್ತೂ ಇದ್ದೆ, ಇವತ್ತೂ ಇದ್ದೀನಿ, ಮುಂದೇನೂ ಇರ್ತೀನಿ. ನಾನು ಮಾಡಲೇಬೇಕಾಗಿರುವಂಥ ಪಾತ್ರ, ಅವರು ಮಾಡಲೇಬೇಕಾಗಿರುವಂಥ ಪಾರ್ಥ, ಇದು ನಡಿಲೇಬೇಕಾಗಿರುವಂಥ ಪಾರ್ಟ್. ಪರಮಾತ್ಮನ ಪಾರ್ಟಿಂದ ಹಿಡಿದು ಬ್ರಹ್ಮನ ಪಾರ್ಟ್, ಮಮ್ಮಾರವರ ಪಾರ್ಟ್, ನನ್ನ ಪಾರ್ಟ್, ನಿಮ್ಮ ಪಾರ್ಟ್, ಕಟ್ಟ ಕಡೆಯ ಆತ್ಮನ ಪಾರ್ಟ್. ಇದು ಫಿಕ್ಸ್ ಆಗಿದೆ. ಇದರಿಂದ ನಾನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದರಿಂದ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅವರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇವರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪರಮಾತ್ಮನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಬ್ರಹ್ಮನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದು ಅನಾದಿಯಾಗಿರ್ತಕ್ಕಂಥ ಸ್ಕ್ರಿಪ್ಟ್, ಅನಾದಿಯಾಗಿರ್ತಕ್ಕಂಥ ಡ್ರಾಮಾ. ಎಲ್ಲರಿಗೂ ಒಂದು ಸ್ಕ್ರಿಪ್ಟ್ ಅನಾದಿಯಾಗಿಯೇ ಕೊಟ್ಟಿದೆ ಸಂಸ್ಕಾರದ ರೂಪದಲ್ಲಿ, ಪಾತ್ರದಲ್ಲಿ. ಸಂಸ್ಕಾರ ಇರೋದೇ ಪಾತ್ರಕ್ಕಾಗಿ, ಮನಸ್ಸಿರೋದೇ ಪಾತ್ರಕ್ಕಾಗಿ, ಬುದ್ಧಿ ಇರೋದೇ ಪಾತ್ರಕ್ಕಾಗಿ. ಈ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಇಂದ್ರಿಯಗಳ ಪಾತ್ರದ ಸ್ಕ್ರಿಪ್ಟನ್ನು ಒತ್ಕೊಂಡೇ ಬಂದಿದೆ. ಸಂಸ್ಕಾರ ಇದು ಪಾತ್ರಕ್ಕಾಗಿಯೇ ಹೊರತಾಗಿ ಆತ್ಮಕ್ಕಾಗಿ ಅವಶ್ಯಕತೆ ಇಲ್ಲ. ಆತ್ಮದ ಸಂಸ್ಕಾರ ಅದು ಆಲ್ರೆಡಿ ಭರ್ಪೂರ್, ಎವರ್ ಪ್ಯೂವರ್, ಎವರ್ ಪವರ್ಫುಲ್, ಎವರ್ ಪೀಸ್ಫುಲ್ ಇದೆ ಅದು. ಆದರೆ ಇಲ್ಲಿ ವಿಸ್ಮೃತಿಗೊಂಡು, ಆತ್ಮ ನಾವು ವಿಸ್ಮೃತಿಗೊಂಡು ಅದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಪಾತ್ರದಲ್ಲಿ ಬಂದಾಗ ಇಲ್ಲಿ ನಮಗೆ ಆ ಸ್ಕ್ರಿಪ್ಟ್ ಪ್ರಕಾರ ನನಗೇನು ಕೊಟ್ಟಿದೆಯೋ ನಾನು ಮಾಡಲೇಬೇಕು, ನಿಮಗೇನು ಕೊಟ್ಟಿದೆಯೋ ನೀವು ಮಾಡಲೇಬೇಕು, ಅವ್ರಿಗೇನು ಕೊಟ್ಟಿದೆಯೋ ಅವ್ರು ಮಾಡಲೇಬೇಕು, ಇವ್ರಿಗೇನು ಕೊಟ್ಟಿದೆಯೋ ಇವರು ಮಾಡಲೇಬೇಕು. ಬ್ರಹ್ಮನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಬಾಬನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದು ಅಕ್ಯುರೇಟ್ ಆಗಿದೆ ಮತ್ತು ಇದರಲ್ಲಿ ಯಾರೂ ದೋಷಿಗಳಿಲ್ಲ. ಎಲ್ಲವೂ ಪರಮಾತ್ಮ ಮಾಡಿಸ್ತಾನೆ ಇಲ್ಲ, ಎಲ್ಲವೂ ಡ್ರಾಮಾ ಮಾಡಿಸ್ತದೆ ಇಲ್ಲ. ಯಾವುದು ಯಾರನ್ನು ಯಾರಿಗಿಲ್ಲಿ ಪ್ರಭೋವ್ ಮಾಡೋದಿಲ್ಲ, ಯಾರಿಗೂ ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಸೂರ್ಯನಿಗೆ ಯಾರೂ ಸ್ಕ್ರಿಪ್ಟ್ ಕೊಡಬೇಕಾಗಿಲ್ಲ, ಡೈರೆಕ್ಷನ್ ಮಾಡಬೇಕಾಗಿಲ್ಲ, ನೀನು ಬೆಳಕನ್ನು ಕೊಡು. ಚಂದ್ರನಿಗೆ ಯಾರೂ ಕೂಡ ಹೇಳಬೇಕಾಗಿಲ್ಲ, ನೀನು ಬೆಳಕನ್ನು ನೀಡು, ಬೆಳದಿಂಗಳನ್ನು ಕೊಡು. ಹೂವಿಗೆ ಯಾರೂ ಹೇಳಬೇಕಾಗಿಲ್ಲ, ನೀನು ಪರಿಮಳವನ್ನು ಕೊಡು. ಮೋಡಕ್ಕೆ ಯಾರೂ ಹೇಳಬೇಕಾಗಿಲ್ಲ, ನೀನು ಮೊಳೆಯನ್ನು ಸುರಿಸು. ನದಿಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ, ನೀನು ಹರಿ. ಹೀಗೆ ಪ್ರಕೃತಿಯಲ್ಲಿರುವಂತಹ ಪ್ರತಿ ಒಂದಕ್ಕೂ ಕೂಡ ಸ್ಕ್ರಿಪ್ಟ್ ಇದೆ. ಅಂದ ಮೇಲೆ ನಾನು ಚೈತನ್ಯ ಆತ್ಮರಿಗೂ ಕೂಡ ಇಲ್ಲಿ ಸ್ಕ್ರಿಪ್ಟ್ ಇದೆ. ನನಗೇನು ಪರಮಧಾಮದಲ್ಲಿ ಇದ್ದಾಗ ಪಾತ್ರದ ಸ್ಮೃತಿ ಬಂತು, ನಾನು ಬಂದೆ. ನನಗೆ ಯಾರು ಅಲ್ಲಿ ಪರಮಾತ್ಮ ಎಬ್ಬಿಸಿಬಿಟ್ಟು ಮಲ್ಕೊಂಡವ್ರನ್ನ ಎಬ್ಬಿಸಿ ನಿಮ್ಮ ಪಾತ್ರ ಬಂತು ಹೋಗಿ ಅಂತ ಕಳಿಸಿಲ್ಲ. ಅಕ್ಕಪಕ್ಕದ ಆತ್ಮರು ಎಚ್ಚರಿಸಿ ನನ್ನನ್ನು ಕಳಿಸಿಲ್ಲ. ಸ್ವತಃ ಸ್ಮೃತಿ ಸ್ವರೂಪ ಇದ್ದೆ. ನನಗೆ ಯಾವಾಗ ಈ ನಾಟಕದ ಅನುಸಾರ ನನಗೆ ಸ್ಮೃತಿ ಬರಬೇಕು ಆವಾಗ ಬಂತು, ನಾನು ಕೆಳಗಡೆ ಬಂದೆ. ಅಲ್ಲಿಂದ
ನಾನು ಸೂಕ್ಷ್ಮ ಶರೀರವನ್ನು, ಸೂಕ್ಷ್ಮ ಇಂದ್ರಿಯಗಳನ್ನು ಧಾರಣೆ ಮಾಡಿಕೊಂಡು ಅಲ್ಲಿ ಪಾತ್ರದ ಕಂಪ್ಲೀಟ್ ಸ್ಕ್ರಿಪ್ಟ್ ಸಿಕ್ಕಿದ್ದೆ ಸೂಕ್ಷ್ಮತನದಲ್ಲಿ. ಅಲ್ಲಿಂದ ನಾನು ಕಂಪ್ಲೀಟಾಗಿ ಅಲ್ಲೇ ನನಗೆ ಡೈರೆಕ್ಷನ್ ಸಿಗುತ್ತೆ, ಯಾವ ತಾಯಿಯ ಗರ್ಭದಲ್ಲಿ ನಾನು ಹೋಗಬೇಕು. ಅಲ್ಲಿ ಯಾರೂ ಬಂದು ನನಗೆ ಡೈರೆಕ್ಷನ್ ಮಾಡಿ, ಹೆಣ್ಣಾಗು ಗಂಡಾಗು ನನಗೆ ಯಾರೂ ಡೈರೆಕ್ಷನ್ ಕೊಟ್ಟಿಲ್ಲ. ನಾನು ಆದೆ. ಹೀಗೆ ಮಾತಾಡು, ಹೀಗೆ ನೋಡು, ಹೀಗೆ ಹೇಳು, ಯಾರೂ ನನಗೆ ಡೈರೆಕ್ಷನ್ ಕೊಡಲಿಲ್ಲ. ನಾನು ಶರೀರ ಬಿಡಬೇಕಾದ್ರೂ ಹೀಗೆ ಬಿಡುವಂತ ನನಗೆ ಯಾರೂ ಡೈರೆಕ್ಷನ್ ಕೊಟ್ಟಿಲ್ಲ. ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ತಾಯಿ ಗರ್ಭದೊಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಯಾರೂ ನನಗೆ ಡೈರೆಕ್ಷನ್ ಮಾಡಿಲ್ಲ ಬಂದು. ಅವತ್ತಿನಿಂದ ಇವತ್ತಿನ ತನಕ ಸ್ವತಂತ್ರವಾಗಿ ನನ್ನ ಪಾತ್ರವನ್ನು ನಾನು ಮಾಡ್ತಾ ಬಂದಿದ್ದೇನೆ ಅಂದರೆ ಇದರ ಅರ್ಥ ನನ್ನೊಳಗಡೆ ಸಂಸ್ಕಾರ ಅಕ್ಯುರೇಟ್ ಆಗಿ ಬರಾ ಹುವಾ ಹೈ. ಹರ್ ಏಕ್ ಸಿಂಗಲ್ ಆತ್ಮ ಮೇ ಭೀ, ಪ್ರತಿ ಒಂದು ಆತ್ಮನಲ್ಲಿಯೂ ಕೂಡ ಭರ್ಭೂರಾಗಿ ತುಂಬಿದೆ. ಒಂದು ಚೂರು ಕೂಡ ಮಿಸ್ಟೇಕ್ ಇಲ್ಲದ ಹಾಗೆ ಪರ್ಫೆಕ್ಟ್ ಆಗಿ ತುಂಬಿದೆ. ಇಲ್ಲಿ ಯಾರಿಗೇನು ಡೈರೆಕ್ಷನ್ ಮಾಡೋ ಅವಶ್ಯಕತೆ, ಯಾರು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆತ್ಮಕ್ಕೆ ಏನೂ ಆಗೋದಿಲ್ಲ, ಪಾತ್ರವನ್ನು ಯಾರೂ ಪರಿವರ್ತನೆ ಮಾಡಲಿಕ್ಕಾಗೋದಿಲ್ಲ. ಪರಮಾತ್ಮನು ತನ್ನ ಸ್ಕ್ರಿಪ್ಟಲ್ಲಿ ಏನಿದೆಯೋ ಅಷ್ಟೇ ಪಾತ್ರ ಮಾಡಿದ್ದಾರೆ. ಬ್ರಹ್ಮರವರು ತಮ್ಮ ಪಾತ್ರ ಎಷ್ಟು ಸ್ಕ್ರಿಪ್ಟಲ್ಲಿದೆಯೋ ಅಷ್ಟೇ ಮಾಡಿದ್ದಾರೆ. ಮಮ್ಮರವರು ತಮ್ಮ ಪಾತ್ರ ಎಷ್ಟು ಸ್ಕ್ರಿಪ್ಟಲ್ಲಿತ್ತು ಅಷ್ಟೇ ಮಾಡಿದ್ದಾರೆ. ನನ್ನ ಪಾತ್ರದಲ್ಲಿ ಏನು ಸ್ಕ್ರಿಪ್ಟ್ ಇತ್ತು ಅಷ್ಟೇ ನಾನು ಮಾಡಿದ್ದೀನಿ. ನಿಮ್ಮ ಪಾತ್ರದಲ್ಲಿ ಏನು ಸ್ಕ್ರಿಪ್ಟ್ ಇತ್ತು ಅಷ್ಟೇ ನೀವು ಮಾಡಿದ್ರಿ. ಅವರ ಪಾರ್ಟಲ್ಲಿ ಏನಿದೆ ಅಷ್ಟೇ ಅವರು ಸ್ಕ್ರಿಪ್ಟಲ್ಲಿರೋದು ಮಾಡಿದ್ರಿ. ಮತ್ತಿಲ್ಲಿ ಮಾಡಿರೋರು ಯಾರೂ ಕೂಡ ಸ್ವಇಚ್ಛೆಯಿಂದ ಮಾಡಿಲ್ಲ, ಪರಮಾತ್ಮನ ಸಹಿತವಾಗಿ. ಮೇ ಬಿ ಡ್ರಾಮಾ ಮೇ ಬಂದಾ ಹೂಂ, ನನ್ನ ಇಚ್ಛೆ ಅಂತ ಇಲ್ಲಿ ಏನೂ ನಡೆಯೋದಿಲ್ಲ ಮಕ್ಕಳೇ. ನನಗಿಚ್ಛೆ ಇದೆ ಎಲ್ಲರನ್ನು ಒಂದೇ ಸಲ ಪವಿತ್ರ ಮಾಡಬೇಕು ಅಂತ. ನಮ್ಮದು ಆಟ ಇಲ್ಲ. ಈ ಆಟದಲ್ಲಿ ನಿಮ್ಮಂತೆ ನನಗೂ ಒಂದು ಪಾತ್ರ. ಒಂದು ಸೀನಲ್ಲಿ ಅವರ ತಂದೆ ಆಗೋದು, ಟೀಚರ್ ಆಗೋದು, ಗುರು ಆಗೋದು, ಸದ್ಗುರು ಆಗೋದು ಪಾರ್ಟ್ ಅಷ್ಟೇ ಇದೆ. ಅಷ್ಟೇ ಮಾಡಬೇಕು. ಅವರು ಹೆಚ್ಚಿಗೆ ಮಾಡುವಂಗಿಲ್ಲ. ಪರಮಾತ್ಮ ಆದರೂ ಕೂಡ, ಸರ್ವಶಕ್ತಿವಂತನೇ ಇದ್ರೂ ಕೂಡ. ಮತ್ತೆ ಹಾಗಂತ ಹೇಳಿ ಇಲ್ಲಿರೋರು ಎಲ್ಲರೂ ಕೂಡ ತಮಗೋಸ್ಕರ ಮಾಡ್ತಾ ಇದ್ದಾರೆ. ವಿಕಾರಿಗಳಾಗಿರ್ಬೋದು, ಪಾಪಾತ್ಮರಂತ ಕರಿತೀವಿ, ನೀಚರು ಅಂತ ಕರಿತೀವಿ, ಇನ್ನೇನೋ ಕರಿತೀವಿ ನಾವು ಎಲ್ಲರನ್ನ ಅಂದ್ರೂ ಅದು ಪಾತ್ರಗಳಷ್ಟೇ. ಈ ಒಂದು ಸೃಷ್ಟಿಯ ಅಂತಿಮ ಕಲಿಯುಗದ ವಾತಾವರಣವನ್ನು ರಂಗೇರಿಸಲು, ಈ ರಣರಂಗವನ್ನು ರಂಗೇರಿಸಲಿಕ್ಕೆ ಏನೆಲ್ಲ ಪಾತ್ರಗಳನ್ನು ಕೇಳ್ತಾ ಇತ್ತೋ, ಡಿಮ್ಯಾಂಡ್ ಮಾಡಿತ್ತೋ ನಾಟಕ, ಅದಕ್ಕೆ ತಕ್ಕಂತೆ ಸ್ಕ್ರಿಪ್ಟ್ ಕೊಟ್ಟಿದೆ. ಅದಕ್ಕೆ ತಕ್ಕಂತೆ ಪ್ರತಿಯೊಂದು ಆತ್ಮನು ಆ್ಯಕ್ಟ್ ಮಾಡ್ತಿದ್ದಾನೆ. ಅಳುವ ಸೀನು ನಾಟಕಕ್ಕೆ ಬೇಕಿತ್ತು, ಅಳ್ತಾ ಇದ್ದಾರೆ. ಸಾಯುವ ಸೀನು ನಾಟಕಕ್ಕೆ ಬೇಕು, ಸಾಯ್ತಿದ್ದಾರೆ. ನಗುವ ಸೀನು ನಾಟಕಕ್ಕೆ ಬೇಕಿದ್ದರೆ ನಗ್ತಾರೆ. ಓದುವ ಸೀನು ನಾಟಕಕ್ಕೆ ಬೇಕಿತ್ತು, ನಾವು ಓದ್ತಾ ಇದ್ದೀವಿ. ಓದಿಸುವ ಸೀನು ನಾಟಕಕ್ಕೆ ಬೇಕಿತ್ತು, ಓದಿಸ್ತಾ ಇದ್ದಾರೆ ಪರಮಾತ್ಮ. ಇದರಲ್ಲಿ ಎಲ್ಲರದು ಒಂದೇ ಸೀನಲ್ಲಿ ನಡೀತಾ ಇರುವ ಹಲವು ದೃಶ್ಯಗಳಷ್ಟೇ. ಎಟ್ ಎ ಟೈಮ್ ನಡೀತಾ ಇದೆ. ಇಡೀ ವರ್ಲ್ಡಲ್ಲಿ ಪರಮಾತ್ಮ ಬಂದಾಗ ನಾವು ಹೋಗಿದ್ದೀವಿ, ಪಾಠ ಕೇಳಿದ್ದೀವಿ. ಇವ್ರು ಯಾರೋ ಇನ್ನೇನೋ ಮಾಡ್ತಿದ್ರು, ಅವ್ರು ಯಾರೋ ಇನ್ನೇನೋ ಮಾಡ್ತಿದ್ರು. ಒಂದೇ ಸೀನಲ್ಲಿ ಇಷ್ಟೆಲ್ಲ ಸೀನರಿಗಳು ಕವರ್ ಆಗಬೇಕಾಗಿರೋದ್ರಿಂದ, ಇಷ್ಟೆಲ್ಲ ಸಿಚುವೇಶನ್ಗಳನ್ನು ತೋರಿಸಬೇಕಾಗಿರೋದ್ರಿಂದ ಎಕ್ಯುರೇಟಾಗಿ ನಡೀತಾ ಇದೆ. ಯಾವೊಬ್ಬ ಆತ್ಮನು ದೋಷ ಇಲ್ಲ, ಯಾವೊಬ್ಬ ಪಾತ್ರದಲ್ಲೂ ದೋಷ ಇಲ್ಲ. ಇದು ನಾಟಕ. ನಾಟಕಕ್ಕಾಗಿ ಏನು ಡಿಮ್ಯಾಂಡ್ ಇತ್ತೋ ಅದನ್ನು ಅವರಿಂದ ಮಾಡಿಸ್ತಾ ಇದೆ. ಅದಕ್ಕೆ ಅದು ಸ್ಕ್ರಿಪ್ಟ್ ಆಲ್ರೆಡಿ ಕೊಟ್ಟಾಗಿದೆ. ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಚೇಂಜ್ ಆಗಿಬಿಟ್ಟಿದ್ದೀವಿ ಅಂದರೆ ನಿಮ್ಮ ಇಚ್ಛೆಯ ಪ್ರಕಾರ ನೀವು ಚೇಂಜ್ ಆಗಿಲ್ಲ. ನಿಮ್ಮೊಳಗಡೆ ಏನು ಸ್ಕ್ರಿಪ್ಟ್ ಇತ್ತು ಅದರ ಪ್ರಕಾರ ನೀವು ಚೇಂಜ್ ಆಗಿದ್ರೆ ಅಷ್ಟೇ. ನೀವು ಅಂದ್ಕೊಂಡಂಗೆ ಚೇಂಜ್ ಆಗಬೇಕಂದ್ರೆ ಬ್ರಹ್ಮ ಸಮಾನ ಮಮ್ಮ ಸಮಾನ ಆಗಬೇಕಾಗಿತ್ತು. ನೀವು ಎಷ್ಟೇ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿದ್ರು, ಎಷ್ಟೇ ಉಳ್ಳಾಡಿ ಒದ್ದಾಡಿದ್ರು ಅದು ಸ್ಕ್ರಿಪ್ಟಲ್ಲಿ ಏನಿದೆಯೋ ಅಷ್ಟೇ. ಹೆಚ್ಚಿಗೇನು ಮಾಡೋಕ್ಕಾಗಲ್ಲ. ಮತ್ತು ಇದೆಲ್ಲ ಏನಿದೆ ಅದರಲ್ಲಿ ಪಾತ್ರ ಅಷ್ಟೇ. ದೇವತಾ ಆದ್ರೇನು, ಧರ್ಮಾತ್ಮ ಆದ್ರೇನು, ಮಹಾತ್ಮ ಆದ್ರೇನು, ಪುಣ್ಯಾತ್ಮ ಆದ್ರೇನು, ಪಾಪಾತ್ಮ ಆದ್ರೇನು, ನಾಟಕ ಯಾವಾಗ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನು ಮಸ್ತಾಗಿ ಆ್ಯಕ್ಟ್ ಮಾಡೋನೇ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡ್ ಅಂತ ಅವಾರ್ಡ್ ಕೊಡ್ತಾರೆ. ಹಾಗಾದರೆ ನಾವಿಲ್ಲಿರುವವರೆಲ್ಲರೂ ಕೂಡ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡೇ. ಇಲ್ಲಿ ಯಾವೊಬ್ಬ ಆ್ಯಕ್ಟರು ಕೂಡ ಇವರು ಹೆಚ್ಚು ಇವರು ಕಡಿಮೆ ಅಂತಲೇ. ಯಾಕಂದರೆ ಎಲ್ಲರೂ ಚೈತನ್ಯ ಆತ್ಮರೇ, ಎಲ್ಲರೂ ಪರಮಧಾಮ ನಿವಾಸಿಗಳೇ,
ಎಲ್ಲರೂ ಜ್ಯೋತಿರ್ಬಿಂದು ಸ್ವರೂಪರೇ, ಎಲ್ಲರೂ ಪಾಯಿಂಟ್ ಆಫ್ ಲೈಟ್, ಸೋರ್ಸ್ ಆಫ್ ಎನರ್ಜಿ. ಹೇಗೆ ನನಗೆ ಸ್ಕ್ರಿಪ್ಟು ಹಾಗೆ ಅವರಿಗೆ. ಮತ್ತು ಇವ್ರು ಹಿಂಗೆ ಚೇಂಜ್ ಆಗ್ಯಾರ, ಇವ್ರು ಹಿಂಗೆ ಚೇಂಜ್ ಆಗಿಲ್ಲ. ಅವ್ರವ್ರ ಸ್ಕ್ರಿಪ್ಟ್ ಪ್ರಕಾರನೇ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಚೇಂಜ್ ಅಂತ ನೀವಂತೀರಿ, ಅದು ನಾಟಕದೊಳಗಡೆ ಏನು ಬೇಕಾಗಿತ್ತು, ಏನು ನಡಿಬೇಕಾಗಿತ್ತು. ಈಗ ಪರಮಾತ್ಮ ಬಂದಾರಂದಾಗ ಒಂದಷ್ಟು ಜನ ಪಾಠ ಕೇಳೋರು ಬೇಕಾಗ್ತಾರೆ, ಅದಕ್ಕೊಂದು ಗುಂಪು ನಾವು. ಯೇಸು ಕ್ರಿಸ್ತ ಬಂದಿದ್ದಾನಂದ್ರೆ ಅವ್ರದ್ದು ಕೇಳೋಕೆ ಒಂದಷ್ಟು ಜನ ಬೇಕು, ಅವ್ರದ್ದೊಂದು ಗುಂಪು. ಅಲ್ಲೊಂದು ಸನ್ನಿವೇಶ, ಇಲ್ಲೊಂದು ಸನ್ನಿವೇಶ, ಇಲ್ಲೊಂದು ಸನ್ನಿವೇಶ, ಇಲ್ಲೊಂದು ಸನ್ನಿವೇಶ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಸಿಖ್, ದುರಾಚಾರ, ಅನಾಚಾರ, ಅತ್ಯಾಚಾರ, ಟೋಟಲ್ ಒಂದು ಸೀನಲ್ಲಿ ನಡೀತಕ್ಕಂಥ ದೃಶ್ಯಗಳು. ಈ ಕಲಿಯುಗ ತಮೋ ಪ್ರಧಾನತೆಯನ್ನು ತೋರಿಸ್ಬೇಕಂದ್ರೆ ಹೆಂಗೆ ತೋರಿಸ್ಬೇಕು? ಬರೀ ಧ್ಯಾನ, ಯೋಗ, ಭಜನೆ ಮುಖಾಂತರ ಮಾಡಕ್ಕೆ ತೋರ್ಸೋಕ್ಕಾಗತ್ತಾ ಕಲಿಯುಗದ ಅಂತಿಮವನ್ನು? ಎಲ್ಲ ವಿಕರಾಳ ಅತಿಯಾಗಬೇಕಾಗಿದೆ. ಅನಾಚಾರ, ಅತ್ಯಾಚಾರ ಏನೆಲ್ಲ ನಡಿಬೇಕು ಅದೆಲ್ಲ ನಡಿಬೇಕು. ಅದನ್ನ ಯಾರು ಮಾಡ್ಬೇಕು ಪಾರ್ಟ್? ಮತ್ತೆ ಎಲ್ಲರೂ ಯೋಗ ಮಾಡ್ಕೊಂತ ಕೂತ್ರೆ ಒಂದು ಕಡೆ ಯೋಗ ಮಾಡೋರು ಯೋಗ ಮಾಡ್ತಿರ್ಬೇಕು, ಒಂದು ಕಡೆ ಪರಿವರ್ತನೆ ತೋರಿಸೋರು ತೋರಿಸ್ತಿರ್ಬೇಕು, ಒಂದು ಕಡೆ ಸ್ವಚ್ಛ ಮಾಡೋರು ಮಾಡ್ತಿರ್ಬೇಕು, ಒಂದು ಕಡೆ ಕಸ ಹಾಕೋರು ಹಾಕ್ತಿರ್ಬೇಕು. ಇದು ನಿತ್ಯ ನಡೆಯೋದೆ. ಈ ಒಂದು ಊರಲ್ಲಿ ಪ್ರತಿನಿತ್ಯ ಪಾಪ ಅವರು BBMP ಅವರು ಅಥವಾ ಪಂಚಾಯಿತಿಯವರು ಕಸ ಹೊಡೆಸ್ಕೊಂಡು ರೋಡುಗಳೆಲ್ಲ ಬೀದಿಗೆ ಬೀದಿ ಸ್ವಚ್ಛ ಮಾಡ್ಕೊಂಡು ಹೋಗ್ತಾರೆ. ನಿನ್ನೆ ಹೊಡೆದಿವೆಲ್ಲ ಅಂತಂದ್ರೆ ಇವತ್ತು ಮತ್ತೆ ಬಿದ್ದಿರುತ್ತೆ. ಯಾಕೆಂದ್ರೆ ಒಡೆಯೋರು ಹೊಡಿತಾನೆ ಇರ್ತಾರೆ, ಹಾಕೋರು ಹಾಕ್ತಾನೆ ಇರ್ತಾರೆ. ಒಡೆಯೋರು ಬೇಕಾಗಿದೆ, ಹಾಕೋರು ಬೇಕಾಗಿದೆ. ಹಾಕೋರು ಇರೋದಕ್ಕೆ ಹೊಡೆಯೋರಿಗೆ ಕೆಲಸ ಇದೆ. ನಿನ್ನೆ ಬೆಳೆದೋಗಿದ್ದು ಯಾರು ಮತ್ತೆ ಹಾಕ್ಲೇ ಇಲ್ಲ ಅಂದ್ರೆ ಮತ್ತೆ ಬೆಳಗ್ಗೆ ಅವರಿಗೆ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂದ್ರೆ ಊಟ ಇಲ್ಲ, ಇಲ್ಲಿ ಪಾರ್ಟ ಇಲ್ಲ ಅವರಿಗೆ. ಹಾಗೆ ಅನಾಚಾರ, ಅತ್ಯಾಚಾರ ಏನೆಲ್ಲ ಅವ್ರು ಮಾಡ್ತಿದ್ದಾರೋ ಅವ್ರು ಮಾಡ್ತಿರೋದ್ರಿಂದನೇ ಇಲ್ಲಿ ದೇವಾತ್ಮರಿಗೆ ಬೆಲೆ, ಧರ್ಮಾತ್ಮರಿಗೆ ಕೆಲಸ, ಮಹಾತ್ಮರಿಗೆ ಕೆಲಸ, ಪುಣ್ಯಾತ್ಮರಿಗೆ ಕೆಲಸ ಇಲ್ಲಿ. ಮತ್ತೆ ಅವ್ರು ವಿಕಾರದಲ್ಲೇ ಬರಬಾರ್ದು. ಎಲ್ಲರೂ ಸಾಧು ಶೋಧ ಇದ್ದು ಬಿಟ್ರು ಅಂತಂದರೆ ಮತ್ತೆ ಇವರಿಗೆಲ್ಲ ಏನು ಬೆಲೆ ಇತ್ತು, ಏನು ನೆಲೆ ಇತ್ತು ಈ ಡ್ರಾಮಾದಲ್ಲಿ? ಇವರಿಗೆಲ್ಲ ಬೆಲೆ ಕೊಟ್ಟಿದ್ದೇ ಅವರು. ಕಸ ಹಾಕೋರೇ ಕೆಲಸ ಕೊಟ್ಟಿದ್ದು ಕಸ ಹೊಡೆಯೋರಿಗೆ ಅಂತ ತಿಳಿದ್ರು ತಪ್ಪಿಲ್ಲ. ಹೇಗೋ ಹಾಗೆ ಈ ನಾಟಕದೊಳಗಡೆ ಎಲ್ಲವೂ ಇದೆ. ನಾನಂದುಕೊಂಡಂತೆ ಏನೂ ನಡೆಯೋದಿಲ್ಲ, ನೀವಂದುಕೊಂಡಂತೆ ಏನೂ ನಡೆಯೋದಿಲ್ಲ. ನಿಮ್ಮ ಸ್ಕ್ರಿಪ್ಟಲ್ಲಿ ಎಷ್ಟಿದೆಯೋ ಏನಿದೆಯೋ ಅಷ್ಟೇ ಆ ಸಮಯಕ್ಕೆ ನೀವು ಮಾಡಲಿಕ್ಕಾಗೋದು. ನನ್ನ ಸ್ಕ್ರಿಪ್ಟಲ್ಲಿ ಎಷ್ಟಿದೆಯೋ ಅಷ್ಟೇ ನಾನು ಮಾಡಲಿಕ್ಕಾಗೋದು. ಅದು ಸ್ಕ್ರಿಪ್ಟ್ ಆಲ್ರೆಡಿ ಇದೆ. ಈಗೇನು ನಾನು ಮಾಡ್ತಾ ಇಲ್ಲ, ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ, ನಿಮ್ಮ ಕಂಟ್ರೋಲಲ್ಲೂ ಏನೂ ಇಲ್ಲ. ನಾನು ಭಾರಿ ಕಂಟ್ರೋಲ್ ಎಲ್ಲ ಮಾಡಿಬಿಡ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಸ್ಕ್ರಿಪ್ಟಲ್ಲಿ ಇದ್ರೇ ಮಾಡಿರ್ತದೆ, ಇಲ್ಲ ಅಂದರೆ ಇಲ್ಲ. ಯಾರೂ ಮಾಡೋಕ್ಕಾಗಿಲ್ಲ ಇದನ್ನು. ದಾದಿಯರ ಸ್ಕ್ರಿಪ್ಟ್, ಅವ್ರವ್ರ ಸ್ಕ್ರಿಪ್ಟ್ ಅವ್ರು ಮಾಡಿ ಹೋದ್ರು. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ವಾಹ್, ಕಿतना ಬ್ಯೂಟಿಫುಲ್ ಡ್ರಾಮಾ, ಕಿतना ವಂಡರ್ಫುಲ್ ಡ್ರಾಮಾ, ಕಿतना ಎಕ್ಯುರೇಟ್ ಡ್ರಾಮಾ. ನಾವು ಏನೇನೋ ಅನ್ಕೊಂಡು ತಲೆ ಕೆಡಿಸ್ಕೊಂಡು ಈ ಕಡೆ ಆ ಕಡೆ ಬಡದಾಡಿ ಅಯ್ಯೋ 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 ಅಂತ ಬಾಯಿ ಬಡ್ಕೊಂಡು ಭಯ ಬಿದ್ದು ಬದುಕೋದಲ್ಲ. ಏನಿದೆಯೋ ಅದೇ, ಹೇಗಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ಸ್ವೀಕಾರ ಮಾಡಬೇಕು. ಇಲ್ಲಿ ಯಾರು ದೋಷಿಗಳಿಲ್ಲ, ಯಾರು ದೋಷ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಒಂದು ಸೆಕೆಂಡಲ್ಲೂ ಕೂಡ ತನ್ನಿಚ್ಛೆ ಅಂತ ಇಲ್ಲಿ ನಡೆಯೋದಿಲ್ಲ. ಏನು ಸ್ಕ್ರಿಪ್ಟಲ್ಲಿದೆಯೋ ಅದರ ಇಚ್ಛೆ ಅಂತೆ ನೀನು ಆ್ಯಕ್ಟ್ ಮಾಡಿದೆಯಾ ಬಿಟ್ಟರೆ ನಿನ್ನ ಇಚ್ಛೆ ಅಂತೆ ಇಲ್ಲ. ಅನಾದಿ ಸ್ಕ್ರಿಪ್ಟ್. ಹೇಗೆ ಆತ್ಮ, ಇದನ್ನು ಯಾರು ಕೊಟ್ರನ್ನೋರೇ? ನಿಮ್ಮ ಆತ್ಮವನ್ನು ಯಾರು ತಯಾರು ಮಾಡಿದರು? ಹೀಗೆ ಆತ್ಮ ಇರಬೇಕು ಅಂತ ಯಾರು ತಯಾರು ಮಾಡಿದರು? ಪರಮಧಾಮದಲ್ಲಿ ಆತ್ಮ ಇರಬೇಕಂತ ಯಾರು ಹೇಳಿದರು ನಿಮಗೆ? ಹೇಗೆ ಅನಾದಿಯಾಗಿ ಆತ್ಮ ರಚನೆಯಾಗಿದೆಯೋ ಸದ್ಗುಣಗಳಿಂದ, ಅನಾದಿಯಾಗಿ ಪರಮಧಾಮ ಇದೆಯೋ, ಅನಾದಿಯಾಗಿ ಸೃಷ್ಟಿ ಇದೆಯೋ, ಹಾಗೆ ಸ್ಕ್ರಿಪ್ಟ್ ಕೂಡ ಅನಾದಿಯಾಗಿ ನಾಟಕ ತಯಾರಾಗಿದೆ. ಆ ನಾಟಕದಲ್ಲಿ ಪ್ರತಿಯೊಂದು ಆತ್ಮರಿಗೂ ಸ್ಕ್ರಿಪ್ಟ್ ತಯಾರಾಗಿದೆ. ಅದಕ್ಕೋಸ್ಕರ ನಾವು ಬಂದು ಆ್ಯಕ್ಟ್ ಮಾಡ್ತಾ ಇದ್ದೇವೆ ಹೊರತಾಗಿ ನಮಗಿದರ ಅವಶ್ಯಕತೆನೇ ಇಲ್ಲ. ಈ ನಾಟಕದಿಂದ ನಾವು ಆತ್ಮರಿಗಾಗಲಿ ಪರಮಾತ್ಮನಿಗಾಗಲಿ ಪರಮಧಾಮಕ್ಕಾಗಲಿ ಆಗಬೇಕಾಗಿರೋದೇನೇನೇನೇನೇನೇನೇನೇನು ಇಲ್ಲ. ಇಲ್ಲಿ ನಾನು ದೇವಾತ್ಮಾಗಿ ತಲೆ ಮೇಲೆ ಕಿರೀಟ ಇಟ್ಕೊಂಡ್ಬಿಟ್ರು ನಾನು ಆತ್ಮನಿಗೇನು ಪರಕ್ಕೆ ಬೀಳೋದಿಲ್ಲ. ನನ್ನ ಕಟ್ಟ ಕಡೆಯ ಪಾಪಿ ದುರಾಚಾರಿ ಅನಾಚಾರಿ ಆದರೂ ನಾನು ಆತ್ಮನಿಗೇನು ಪರಕ್ಕೆ ಬೀಳೋದಿಲ್ಲ. ಐ ಆಮ್ ಸೋಲ್, ಐ ಆಮ್ ಪೀಸ್ಫುಲ್, ಐ ಆಮ್ ಎವರ್ ಪವರ್ಫುಲ್. ನಾನು ಸದಾ ನಿಶ್ಚಿಂತ, ಸದಾ ನಿರ್ಭಯ, ಸದಾ ಶಕ್ತಿಶಾಲಿ, ಸದಾ ಶಾಂತ ಸ್ವರೂಪ. ನಾನು ಅವತ್ತು ಇವತ್ತು ಯಾವತ್ತು, ಯಾಕಂದರೆ ನಾನು ಅನಾದಿ, ನಾನು ಡಿಟ್ಯಾಚ್.
ನಾನು ಸ್ವರೂಪದಲ್ಲೇ ನಾನಿರೋದು. ಇದಕ್ಕೇನು ಅವಶ್ಯಕತೆ ಇಲ್ಲ. ಸ್ಮೃತಿಯಲ್ಲಿ ಬಂದರೆ ಸಾಕು, ಆತ್ಮದ ಸ್ಮೃತಿಯಲ್ಲಿ ಬಂದರೆ ಸಾಕು. ಪಾತ್ರದ ಸ್ಮೃತಿಯನ್ನು ಡಿಟ್ಯಾಚ್ ಮಾಡುವ ಅವಶ್ಯಕತೆ ಇಲ್ಲ. ಸಾಕ್ಷಿಯಾಗಿ ನೋಡಲಿಕ್ಕೆ ಬಂದರೆ ಸಾಕು. ನೀವು ನಾಟಕ ನೋಡ್ತೀರ, ಮಸ್ತ್ ನೋಡಿ. ಇವ್ರು ಅಳ್ತಾರೆ, ಅಳಲಿ, ನಗ್ತಾರೆ, ನಗಲಿ, ನಿಮ್ಮ ಪಾತ್ರ ಏನಿದೆ ನೀವು ಮಾಡಿ, ಅದನ್ನು ಸಾಕ್ಷಿಯಾಗಿ. ನಿಮ್ಮದೇ ಅಳದ ಬಂತ, ಮಸ್ತಾಗಿ ನೋಡಿ. ಅಳೋ ಪಾತ್ರ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ, ಈ ಸೀನ್ಗೋಸ್ಕರ ಅಳೋ ಪಾತ್ರ ಬೇಕಿತ್ತು ಅನಿಸುತ್ತೆ, ಅದಕ್ಕೆ ಅಳ್ತಾ ಇದೆ ಅಂತ ನೋಡೋದು, ಸುಮ್ಮನೆ ಸಾಕ್ಷಿಯಾಗಿರೋದು. ನೀವು ಹೊರಗಡೆ ಇರೋ, ಕಳುವಾಗ ನೀವು ಒಳಗಡೆ ಇರಬಾರ್ದು. ಇದು ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಸ್ಕ್ರಿಪ್ಟಲ್ಲಿದೆ. ಅಳ್ತಾ ಇದ್ದರೂ ಸ್ಕ್ರಿಪ್ಟಲ್ಲಿದೆ, ನಗ್ತಾ ಇದ್ದರೂ ಸ್ಕ್ರಿಪ್ಟಲ್ಲಿದೆ, ಅವಮಾನ ತಿಂತಾ ಇದ್ದರೂ ಸ್ಕ್ರಿಪ್ಟಲ್ಲಿದೆ, ಸೋತಿದ್ರು ಸ್ಕ್ರಿಪ್ಟಲ್ಲಿದೆ, ಅದು ಸಾಯೋದಿದ್ರು ಸ್ಕ್ರಿಪ್ಟಲ್ಲಿದ್ದರೆ ಸಾಯ್ತೀವಿ. ವಿತೌಟ್ ಸ್ಕ್ರಿಪ್ಟ್ ಏನೂ ಇಲ್ಲಿ ನಡೆಯೋದಿಲ್ಲ. ಆಲ್ರೆಡಿ ಸ್ಕ್ರಿಪ್ಟ್ ಇದೆ, ಅದನ್ನು ತಪ್ಸಕ್ಕೆ ಆಗೋದೇ ಇಲ್ಲ. ಈ ಸತ್ಯ ಅರ್ಥ ಮಾಡಿಕೊಂಡ ತಕ್ಷಣ ಏಕದಮ್ ಸಾಕ್ಷಿ. ನನ್ನ ಪಾತ್ರವನ್ನು ಸಾಕ್ಷಿಯಾಗಿ, ಪರಮಾತ್ಮನ ಪಾತ್ರವನ್ನು ಸಾಕ್ಷಿಯಾಗಿ, ಬ್ರಹ್ಮ ಮಮ್ಮ ಆದಿರತ್ನರ ಪಾತ್ರವನ್ನು, ದೇವಾತ್ಮ ಧರ್ಮಾತ್ಮ ಶಂತ ಶರಣರ ಪಾತ್ರವನ್ನು ಸಾಕ್ಷಿಯಾಗಿ, ಇವತ್ತು ಪಾಪಾತ್ಮರ ಪಾತ್ರವನ್ನು ಸಾಕ್ಷಿಯಾಗಿ. ಇಲ್ಲಿ ಆತ್ಮದಲ್ಲಿ ಯಾರೂ ವ್ಯತ್ಯಾಸದಲ್ಲಿಲ್ಲ. ಪಾತ್ರಕ್ಕಾಗಿ ಅವರೆಲ್ಲ ಆ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಆ್ಯಕ್ಟರ್ ಆಗಿ ನಾವು ನೋಡಬೇಕು, ಅವರ ಆ್ಯಕ್ಟಿಂಗನ್ನಲ್ಲ. ಅವರ ಆ್ಯಕ್ಟಿಂಗ್ ಅವರು ಮಾಡುವಂಥದ್ದು ನಾಟಕಕ್ಕಾಗಿ ಹೊರತು ಅವರ ಸ್ವಯಂಕೃತ ಅಪರಾಧ ಅಲ್ಲ. ಈ ಸತ್ಯ ತಿಳಿದ ಮೇಲೆ ಸಾಕ್ಷಿ ಸೀಟಲ್ಲಿ ಕುಳಿತು ನೋಡಿ ನೀವು, ಆವಾಗ ನಿಮಗೆ ಯಾವುದರಲ್ಲೂ ಏನು ವ್ಯತ್ಯಾಸ ಕಾಣಿಸೋದಿಲ್ಲ. ಸಾಕ್ಷಿ ಆದಮೇಲೆ, ಡಿಟ್ಯಾಚ್ ಆದಮೇಲೆ, ಈ ನಾಟಕದಿಂದ ಸಂಪೂರ್ಣವಾಗಿ ಭಿನ್ನ ಆದಮೇಲೆ ಇದರಿಂದ ನಿಮಗೆ ಆಗಬೇಕಾಗಿರುವಂಥದ್ದೇನೂ ಇಲ್ಲ. ಇಲ್ಲಿ ಸತೋ ರಜೋ ತಮೋ ಇದು ಯಾವುದರ ಪ್ರಭಾವ ನಿಮಗಾಗೋದಿಲ್ಲ. ಸದಾ ಸ್ವಸ್ವರೂಪ ಸತೋ ಪ್ರಧಾನ ಸ್ವರೂಪದಲ್ಲೇ ಇದ್ದು ವ್ಯರ್ಥ ಮುಕ್ತ ಆಗ್ತೀರಿ. ಆಗ ನಿಮ್ಮ ಸಂಕಲ್ಪಗಳು ವ್ಯರ್ಥ ಆಗೋದಿಲ್ಲ, ಆಗ ನಿಮ್ಮ ಸ್ಮೃತಿ ವ್ಯರ್ಥ ಆಗೋದಿಲ್ಲ, ಆಗ ನಿಮ್ಮ ವೃತ್ತಿ ವ್ಯರ್ಥ ಆಗೋದಿಲ್ಲ. ಯಾವಾಗ ಸಾಕ್ಷಿಯಾಗಿ ಕೂತಾಗ, ಯಾವಾಗ ನೀವು ಪಾರ್ಟಲ್ಲಿ ಇನ್ವಾಲ್ವ್ ಆಗ್ತಿರೋ ಅಲ್ಲೇ ನಿಮ್ಮ ವೃತ್ತಿ ಕೆಡೋದು, ಅಲ್ಲೇ ನಿಮ್ಮ ಸಂಕಲ್ಪ ಕೆಡೋದು, ಅಲ್ಲೇ ನಿಮ್ಮ ಸ್ಮೃತಿ ಕೆಡೋದು. ಹಾಗಾಗಿ ಈ ಪಾತ್ರದಿಂದ ಡಿಟ್ಯಾಚ್ ಆಗಿ ಆತ್ಮ ಆಗಿ ಸಕ್ಸಸ್ ಸೀಟಲ್ಲಿ ಕೂತ್ಕೊಳ್ಳಿ. ಪಾತ್ರದಿಂದ ಡಿಟ್ಯಾಚ್ ಅಂದ ತಕ್ಷಣ ಎಲ್ಲ ಬಿಟ್ಬಿಡ್ತೀನಿ ಅಂತಂದ್ರೆ ನೀನು ಬಿಡೋಕ್ಕಾಗಲ್ಲ. ಅದು ಏನು ನಡಿಬೇಕು ನಡೀತಾ ಇರ್ತದೆ. ನಿನ್ನ ಸಂಕಲ್ಪ ಏನು ನಡಿಬೇಕು ನಡೀತದ, ನಿನ್ನ ಬುದ್ಧಿ ಏನು ನಿರ್ಧಾರ ತೊಗೊಳ್ಬೇಕು ತೆಗ್ತದ. ನೀನು ಎಲ್ಲೋಗಿ ಪೆಟ್ಟು ತಿನ್ನಬೇಕು ತಿಂತೀಯ, ನಿನಗೆ ಯಾರು ಹೊಗಳ್ಬೇಕು ಹೊಗಳ್ತಾರೆ, ತೆಗಳ್ಬೇಕು ತೆಗಳ್ತಾರೆ. 24/7 ಇದು ಪಾತ್ರ ರನ್ನಿಂಗಲ್ಲಿ ಇರುತ್ತೆ. ನೀನು ನೋಡದೇ ಇರು, ನೀನು ಅದು ನಡೀತಾ ಇರುತ್ತೆ. ಆದ್ರೆ ನೀನು ನೋಡೋನಾಗಬೇಕಷ್ಟೇ, ಮಾಡೋನಾಗಬಾರ್ದು. ಅದರೊಳಗಡೆ ನೀನು ಇನ್ವಾಲ್ವ್ ಆಗಬೇಡ. ಮನಸ್ಸಿನಿಂದ ಆಚೆ, ಬುದ್ಧಿಯಿಂದ ಆಚೆ, ಸಂಸ್ಕಾರದಿಂದ ಆಚೆ ನೀನು ಸಾಕ್ಷಿಯಾಗಿ ಆತ್ಮ ನಾನು ಅಂತ ನೋಡು, ಆ್ಯಕ್ಟರ್ ಅಂತ ನೋಡು. ಜಸ್ಟ್ ಇದೇನು ಸ್ಕ್ರಿಪ್ಟಲ್ಲಿದೆಯೋ ಈ ನಾಟಕಕ್ಕಾಗಿ ಅದನ್ನು ಮಾಡ್ತಾ ಇದೆ ಅಂತ ನೋಡು. ಆಗ ಏಕದಮ್ ಸಾಕ್ಷಿ ಸ್ಥಿತಿ, ಏಕದಮ್ ಸಾಕ್ಷಿ. ಯಾವಾಗ ನೀವು ಸಾಕ್ಷಿ ಸೀಟಲ್ಲಿ ಕೂಡ್ತೀರಿ, ನಾಟಕದಿಂದ ಡಿಟ್ಯಾಚ್ ಆಗ್ತೀರಿ ಅಂತ ತಿಳ್ಕೊಳ್ಳಿ, ಈ ಶರೀರ, ಈ ಪಾರ್ಟ್, ಈ ಇಂದ್ರಿಯಗಳೆಲ್ಲವೂ ನಾಚಿ ನೀರಾಗಿ ಹೋಗುತ್ತೆ. ಅದರೊಳಗಡೆ ಎಲ್ಲಿ ತನಕ ನೀನು ಇನ್ವಾಲ್ವ್ ಆಗಿರ್ತೀಯ ಅಲ್ಲಿ ತನಕ ಮನಸ್ಸು ಇಚ್ಛೆ ಆ ಸ್ಕ್ರಿಪ್ಟ್ ನಡೀತಾ ಇರುತ್ತೆ. ಆ ಸ್ಕ್ರಿಪ್ಟಲ್ಲಿ ಯಾವಾಗ ಸತೋಪ್ರಧಾನಕ್ಕೆ ಬರಲಿಕ್ಕೆ ಆರಂಭ ಆಗುತ್ತೆ ಅಂದರೆ ನೀವು ಯಾವಾಗ ಸಾಕ್ಷಿ ಸೀಟಲ್ಲಿ ಕೊಡ್ತೀರಿ ಆವಾಗ ಕಂಪ್ಲೀಟ್ ನಿಮ್ಮ ಪಾರ್ಟೇ ಚೇಂಜ್ ಆಗ್ತಾ ಹೋಗ್ಬಿಡುತ್ತೆ. ಅಲ್ಲಿ ತನಕ ಇದು ಅರ್ಥ ಆಗೋದಿಲ್ಲ ನಿಮ್ಗೆ. ಅಣ್ಣವರೇ ಇದನ್ನೆಲ್ಲ ಕೂಡ್ಬೇಕಂತಲೇ ಕೂಡೋಕ್ಕಾಗ್ತಿಲ್ಲ ಅಂದ್ರೆ ನಿಮ್ದೇನೋ ಸ್ಕ್ರಿಪ್ಟ್ ಇದೆ, ಮುಗಿದಿಲ್ಲ. ಅದು ತಮೋ ಪ್ರಧಾನನೋ ರಜೋ ಪ್ರಧಾನನೋ ರಜೋನೋ ಸ್ವಲ್ಪ ಉಳ್ಕೊಂಡಿದ್ರೆ ಆ ಸ್ಕ್ರಿಪ್ಟ್ ಮುಗಿಯೋವರೆಗೂ ಎಷ್ಟೇ ಅರ್ಥ ಮಾಡಿಕೊಂಡ್ರೂ ಕೂಡ ಅದು ಇರುತ್ತೆ ಸ್ವಲ್ಪ. ಆದರೆ ಯಾವಾಗ ನೀವು ಕಂಪ್ಲೀಟ್ ಅದರಲ್ಲೇ ಇರ್ತಾ 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 ಇದನ್ನು ಸಾಕ್ಷಿಯಾಗಿ ನೋಡ್ತಾ ಹೋಗ್ತೀರಿ, ಆಗ ಕಂಪ್ಲೀಟ್ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುವಾಗ ಅಲ್ಲಿ ಸಂಕಲ್ಪ ವ್ಯರ್ಥ ಇಲ್ಲ, ವೃತ್ತಿ ವ್ಯರ್ಥ ಇಲ್ಲ, ಮಾತು ನಡತೆ ಇದರಲ್ಲಿ ಯಾವುದರಲ್ಲಿ ವ್ಯರ್ಥ ಆಗೋದಿಲ್ಲ. ಪಾರ್ಟ್ ಆಟೋಮೆಟಿಕ್ ತನ್ನಿಂದ ತಾನು ಚೇಂಜ್ ಆಗಿ ಸಾಕ್ಷಿಯಾಗಿ ಸತೋ ಪ್ರಧಾನ ಆಗಿ ಸತ್ಯ ಬ್ರಾಹ್ಮಣನಾಗಿ ಸಂಪೂರ್ಣ ಪವಿತ್ರನಾಗಿ ಇರ್ತೇವೆ. ಇದು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ನೀವೆಷ್ಟೇ ಪ್ರಯಾಸ ಪಟ್ಟರು, ಏನೆಲ್ಲ ನೀವು ಅಭ್ಯಾಸ ಮಾಡಿದ್ರು
ಇದಿಷ್ಟೇ. ಎಲ್ಲಿಯ ತನಕ ಈ ನಾಟಕದ ಗುಟ್ಟು ಗೊತ್ತಾಗಿ ಸಾಕ್ಷಿ ಆಗೋದಿಲ್ವೋ, ಸಾಕ್ಷಿ ಸೀಟಲ್ಲಿ ಕೂಡೋದಿಲ್ವೋ, ಎಲ್ಲವನ್ನ ಒಂದೇ ಸಮಾನ ನೋಡೋದಿಲ್ವೋ, ಅಲ್ಲಿಯ ತನಕ ನೀವು ಪಾತ್ರದೊಳಗಡೆ ಇನ್ವಾಲ್ವ್ ಆಗೋದರಿಂದ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಪಾತ್ರದೊಳಗಡೆ ಇನ್ವಾಲ್ವ್ ಆದ್ರಿ ಅಂದ್ರೆ ಅದು ಆಟ ಆಡಿಸೋದು ಬಿಡಲ್ಲ, ಅಲ್ಲಿ ವ್ಯರ್ಥ ನಡೆಯುತ್ತೆ. ಅದಕ್ಕೆ ಸಾಕ್ಷಿ ಸೀಟ್ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ಸಾಕ್ಷಿ ಸೀಟಲ್ಲಿ ಕೂತ್ಕೊಳ್ಳಿ. ಯಾಕೆ, ಏನು ಅನ್ನುವಂಥ ಶಬ್ದ ಪ್ರಶ್ನೆನೇ ಬರಬಾರ್ದು ಅಂತ ಬಾಬಾ ಹೇಳ್ತಾ ಇದ್ರು ಮುರಳಿಯಲ್ಲಿ. ನನಗಿದು ಹೆಂಗೆ ಸಾಧ್ಯ ಅಂತ ಅನಿಸ್ತಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗ ಗೊತ್ತಾಗ್ತಾ ಇದೆ ಬಾಬಾರವರು ಏನು ಮುರಳಿ ಹೇಳಿದ್ದಾರೆ. ಈ ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡು ಮುರಳಿಯನ್ನು ಓದಿ ಆ್ಯಸ್ ಇಟ್ ಈಸ್ ಅರ್ಥ ಆಗ್ತಾ ಹೋಗುತ್ತೆ, ಯಥಾರ್ಥ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ನನಗೆ ಯಾಕೆ, ಯಾರು, ಏನು, ಹೇಗೆ ಇವೆಲ್ಲ ಪ್ರಶ್ನಾರ್ಥಗಳಿಗೆ ಫುಲ್ ಸ್ಟಾಪ್. ಸಾಕ್ಷಿ ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಸಾಕ್ಷಿ ಅನ್ನೋ ಸೀಟಲ್ಲಿ ನಾನು ಕೂತ್ಕೊಂಡ್ಬಿಟ್ರೆ ಎಲ್ಲದರಿಂದ ಮುಕ್ತ, ಎಲ್ಲ ವ್ಯರ್ಥ ಮುಕ್ತ, ಅಪವಿತ್ರ ಮುಕ್ತ, ಸಂಪೂರ್ಣ ಪವಿತ್ರ ಸ್ವಸ್ವರೂಪದ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ನಾಟಕದ ಅದ್ಭುತ ರಹಸ್ಯವನ್ನು ನಾವು ತಿಳಿದುಕೊಂಡು ಯಾರೂ ಇಲ್ಲಿ ದೋಷಿಗಳಿಲ್ಲ, ಎಲ್ಲರೂ ನಿರ್ದೋಷಿಗಳೇ ಅಂತ ತಿಳಿದು ಎಲ್ಲರಿಗೂ ಸಮಾನ ಗೌರವ, ಸಮಾನ ಪ್ರೀತಿಯನ್ನು ಕೊಟ್ಟು ನಾನು ಸಾಕ್ಷಿಯಾಗಿರೋಕ್ಕೆ ಬಂದರೆ ನಾನು ಜ್ಞಾನಿ, ನಾನು ಸ್ವರೂಪದಲ್ಲಿರೋನು, ಸ್ವಮಾನದಲ್ಲಿರೋನು, ಸಾಕ್ಷಿಯಾಗಿರುವವನು, ಬಾಪ್ ಸಮಾನ ಆಗಿರುವವನು, ಬೀಜ ರೂಪದಲ್ಲಿ ಕರ್ಮಾತೀತದಲ್ಲಿ ಇರಲಿಕ್ಕೆ, ಉನ್ನತ ಮಟ್ಟದ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಬೇಗ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಲೆ ನಿಮ್ಮ ಪಾತ್ರದಲ್ಲಿ ಅನ್ಕೊಳ್ಳೋದಷ್ಟು ಸುಲಭ ಇಲ್ಲ. ವಿಪರೀತವಾದ ನೋವು, ವಿಪರೀತವಾದ ದುಃಖ, ವಿಪರೀತವಾದಂಥ ತೊಂದರೆಗಳಿದೆ ಅಣ್ಣವ್ರು. ಹೆಂಗೆ ಸಾಕ್ಷಿ ಆಗೋದು ಅಂತಂದರೆ, ಇದು ಮುಗಿದ ಮೇಲೆ ಸಾಕ್ಷಿ ಆಗ್ತೀನಿ ಅಂದರೆ ತಿಳ್ಕೊಳ್ಳಿ, ಅದು ಮುಗಿದ ಮೇಲೆ ಸಾಕ್ಷಿ ಆಗಲಿಕ್ಕೆ ಅಲ್ಲಿ ಏನೂ ಉಳಿಯೋದಿಲ್ಲ. ಎಲ್ಲರೂ ಆಗ್ತಾರೆ ಅಂತಿಮದಲ್ಲಿ. ಪಾರ್ಟ್ ಮುಗಿದ ಮೇಲೆ ಸಾಕ್ಷಿ ಆಗೋದಿದ್ದೇ ಇದೆ. ಆದರೆ ಪಾರ್ಟ್ ಇರೋದ್ರೊಳಗಡೆ ನೀವು ಸಾಕ್ಷಿ ಆದರೆ ಅದು ಮುಗಿಯುತ್ತೆ. ಅದು ಏನೇ ತೊಂದರೆಗಳಿರಲಿ, ಬೇಕಾದ್ರೆ ನೀವು ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡು ನೋಡಿ. ನೀವು ಬೇಕಾದಷ್ಟು ತಿಪ್ಪರಲಾಗ ಹಾಕಿ ನಿಮ್ಮ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿಕೊಂಡು ಬಿಡ್ತೀನಿ ಅಂತ ಇಲ್ಲ. ಅದು ಏನು ಸ್ಕ್ರಿಪ್ಟಲ್ಲಿದೆಯೋ ಅಷ್ಟೇ ಆಗತ್ತೆ. ಹಾಗಾಗಿ ನೀವು ಅದಕ್ಕೆ ವಿಪರೀತವಾಗಿ ಭಯಪಟ್ಟು ತೊಂದರೆಗೊಳಗಾಗಿ ಆಲೋಚನೆ ಮಾಡಿ ಸಂಕಲ್ಪ ವೃತ್ತಿ ವ್ಯರ್ಥ ಮಾಡಿಕೊಳ್ಳೋದಕ್ಕಿಂತ ಸುಮ್ಮನೆ ಸಾಕ್ಷಿ ಸೀಟಲ್ಲಿ ಅಭ್ಯಾಸ ಮಾಡ್ತಾ ಹೋಗಿ ನಿಮ್ಮ ಪಾತ್ರ ಏನಿದೆ ಸಾಕ್ಷಿ. ಹಾಗಂತ ನಾನು ಸೋಂಬೇರಿ ಆಗಿಬಿಡುತ್ತೆ, ನಾನು ಕೂತ್ಕೊಂಡ್ಬಿಡ್ತೀನಿ ಅಂದರೆ ಕೂತ್ಕೊಳ್ಳೋಕೆ ಬಿಡಲ್ಲ. ಅದು ಸ್ಕ್ರಿಪ್ಟಲ್ಲಿ ಏನಿದೆ ಅದು ನಿಮ್ಮಿಂದ ಮಾಡಿಸುತ್ತೆ. ಅದನ್ನು ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಎಷ್ಟು ನೀವು ಸಾಕ್ಷಿ ಆಗ್ತೀರಿ ಅಷ್ಟು ಪವಿತ್ರ ಅನುಭವ ಮಾಡ್ತೀರಿ. ನಿಮ್ಮ ಪಾತ್ರದಲ್ಲಿ ಏನೇ ದುಃಖ ಇರಲಿ, ಏನೇ ಭಯ ಇರಲಿ, ಏನೇ ಚಿಂತೆಗಳಿರಲಿ, ಅದನ್ನು ಆ್ಯಕ್ಟಿಂಗ್ ಅಂತ ತಿಳಿದು ಸಾಕ್ಷಿಯಾಗಿ ನೋಡಿ. ವಾರೇಮಯ ಆತ್ಮ ಈ ಸಮಯದಲ್ಲಿ ಈ ನಾಟಕಕ್ಕಾಗಿ ಈ ಪಾತ್ರವನ್ನು ಅಭಿನಯಿಸ್ತಾ ಇದೆಯಾ, ವೆರಿ ಗುಡ್ ಅಂತ ಹೇಳಿ ಆ ಪಾತ್ರಕ್ಕೆ ಶಭಾಷ್ ಹೇಳಿ ನೀವು ಸಾಕ್ಷಿ ಸೀಟಲ್ಲಿ ಕೂತ್ಕೊಂಡು ನೋಡಿ. ಅದರ ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಸಾಕ್ಷಿ ಸ್ಥಿತಿ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.